ವೆಲ್ಕಮ್ ಟು ಎಕನಾಮಿಕ್ಸ್ ಕ್ಲಾಸಸ್. ನನ್ನ ಹೆಸರು ಸಿದ್ದೇಶ್ ಉಲ್ಬಾಳೆ ಅಂತ. ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇಂದಿನ ಅರ್ಥಶಾಸ್ತ್ರ ವಿಷಯ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಂದಿನ ಅರ್ಥಶಾಸ್ತ್ರ ವಿಷಯ ತೆಗೆದುಕೊಂಡಿರ್ತಕ್ಕಂಥದ್ದು BS6M NEP ಅಲ್ಲಿ ಬರ್ತಕ್ಕಂಥ ಯಾವ್ದ್ರಿ ಪರಿಸರ ಅರ್ಥಶಾಸ್ತ್ರದಲ್ಲಿ ಬರ್ತಕ್ಕಂಥ ಬಹುಮುಖ್ಯವಾದ ಅಂಶ, 5 ಅಂಕಕ್ಕೆ ಬರ್ತಕ್ಕಂಥ ಒಂದು ವಿಷಯವಾಗೈತಿ ಅಂತ ಹೇಳ್ತಾ ಆ ವಿಷಯ ಯಾವ್ದಂದ್ರೆ ರಿಯೋ ಘೋಷಣೆ ಜೂನ್ 1992, ರಿಯೋ ಡಿಕ್ಲರೇಷನ್ ಜೂನ್ 1992 ಅದರ ವಿಷಯ ಬಗ್ಗೆ ವಿವರಿಸ್ತಾ ಹೋಗ್ತೀನಿ. 1992ನೇ ವರ್ಷ ಜೂನ್ 3ರಿಂದ 14ರವರೆಗೆ ಜಗತ್ತಿನ 178 ದೇಶಗಳು ಕೂಡ ಬ್ರೆಜಿಲ್ನ ರಿಯೋ ಡಿ ಜನರೋದಲ್ಲಿ ನಡೆದ ಪರಿಸರ ಮತ್ತು ಅಭಿವೃದ್ಧಿ ಮೇಲೆ ವಿಶ್ವಸಂಸ್ಥೆಯ ಸಮಾವೇಶದಲ್ಲಿ ಭಾಗವಹಿಸಿದವು. ಈ ಸಮಾವೇಶವನ್ನ ಭೂ ಶೃಂಗಸಭೆ ಎಂಬ ಹೆಸರಿನಿಂದಲೂ ಕೂಡ ಕರೆಯಲಾಗ್ತದೆ. ಈ ಸಮಾವೇಶ ಒಂದು ಘೋಷಣೆಯನ್ನು ಕೂಡ ಅಳವಡಿಸಿಕೊಂಡಿತ್ತು. ಇದನ್ನ ರಿಯೋ ಘೋಷಣೆ ಮತ್ತು ವಿಷಯ ಪಟ್ಟಿ 21 ಎಂಬ ಹೆಸರುಗಳಿಂದ ಕೂಡ ಕರೆಯಲಾಗ್ತದ ಅಂತ ಹೇಳ್ತಾರೆ. ಈ ರೀತಿಯಾಗಿ ಬರ್ತಕ್ಕಂಥದ್ದು ಏನ್ರಿ ರಿಯೋ ಘೋಷಣೆ 1922ರ ಒಂದು ಇಂಟ್ರೊಡಕ್ಷನ್. ನಂತರ ಬರ್ತಕ್ಕಂಥದ್ದು ಅದರ ಒಂದಿಷ್ಟು ಮುಖ್ಯಾಂಶಗಳು ಕೂಡ ಬರ್ತಾವ. ರಿಯೋದ ಘೋಷಣೆ ಒಂದಿಷ್ಟು ಮುಖ್ಯಾಂಶಗಳು ಕೂಡ ಇಲ್ಲಿ ಬಹಳ ಮುಖ್ಯವಾಗಿ ಬರ್ತಕ್ಕಂಥ. ಒಂದನೇದು ಸುಸ್ಥಿರ ಅಭಿವೃದ್ಧಿ ಮತ್ತು ಪರಿಸರ ರಕ್ಷಣೆ ಪ್ರತ್ಯೇಕವಾದವುಗಳಲ್ಲ ಅಂತ ಹೇಳ್ತಾರೆ. ಅಂದ್ರೆ ಮನುಷ್ಯರ ಸುಸ್ಥಿರ ಅಭಿವೃದ್ಧಿ ಕಾಳಜಿಗೆ ಕೇಂದ್ರ ಬಿಂದುಗಳಾಗಿರುವವರು ಅಭಿವೃದ್ಧಿ ಹಕ್ಕು ಈಡೇರಬೇಕೆಂಬ ಆಗ ಮಾತ್ರ ಈಗಿನ ಮತ್ತು ಭವಿಷ್ಯದ ಪೀಳಿಗೆ ಅಭಿವೃದ್ಧಿ ಸಂಬಂಧಿ ಮತ್ತು ಪರಿಸರ ಸಂಬಂಧಿ ಅಗತ್ಯತೆಗಳು ನ್ಯಾಯಬದ್ಧತೆಯಿಂದ ಈಡೇರಿಸಲು ಸಾಧ್ಯವಾಗ್ತದ ಅಂತ ಹೇಳ್ತಾರೆ. ಅಂದ್ರೆ ಸುಸ್ಥಿರ ಅಭಿವೃದ್ಧಿ ಆಗ್ಲಿ ಪರಿಸರ ಸಂರಕ್ಷಣೆ ಆಗ್ಲಿ ಇದು ಬಹಳ ಮುಖ್ಯವಾಗಿರತಕ್ಕಂಥದ್ದು. ಮನುಷ್ಯರು ಕೂಡ ಸುಸ್ಥಿರ ಅಭಿವೃದ್ಧಿ ಕಾಳಜಿ ಕೇಂದ್ರ ಬಿಂದುಗಳಾಗಿರ್ತಾರೆ. ಅಭಿವೃದ್ಧಿ ಹಕ್ಕು ಈಡೇರಬೇಕು, ಆಗ ಮಾತ್ರ ಏನಾಗ್ತದ ಭವಿಷ್ಯದ ಪೀಳಿಗೆ ಅಭಿವೃದ್ಧಿ ಸಂಬಂಧಿ ಮತ್ತು ಪರಿಸರ ಸಂಬಂಧಿ ಅಗತ್ಯತೆಗಳು ಕೂಡ ನ್ಯಾಯಬದ್ಧತೆಯಿಂದ ಈಡೇರಿಸಕ್ಕೆ ಸಾಧ್ಯವಾಗ್ತದ ಅಂತ ಹೇಳ್ಬೋದು. ಇದು ಒಂದನೇ ಮುಖ್ಯವಾದ ಅಂಶ. ಅದ್ರ ನಂತರ ಬರತಕ್ಕಂಥದ್ದು ಬಡತನ ನಿರ್ಮೂಲನೆ ಸುಸ್ಥಿರ ಅಂತ ಹೇಳ್ತಾರೆ. ಅಭಿವೃದ್ಧಿಗೆ ಅತ್ಯವಶ್ಯಕ ಎನಿಸಿರುವ ಬಡತನ ನಿರ್ಮೂಲನೆಯಲ್ಲಿ ಎಲ್ಲ ಜನರು ಸಹಕರಿಸಬೇಕು ಅಂತ ಹೇಳ್ತಾರೆ. ಅಂದ್ರ ಬಡತನ ನಿರ್ಮೂಲನೆ ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅಭಿವೃದ್ಧಿಗೆ ಅತ್ಯವಶ್ಯಕವಾಗಿ ಇಲ್ಲಿರ್ತಕ್ಕಂಥದ್ದೇ ಬಡತನ ನಿರ್ಮೂಲನೆ ಅಂತ ಹೇಳ್ಬೋದು. ಅಂದ್ರೆ ಇದಕ್ಕೆ ಎಲ್ಲರ ಜನರ ಸಹಕಾರ ಬೇಕು. ಜನರ ಜೀವನ ಮಟ್ಟಗಳಲ್ಲಿರುವ ಅಸಮಾನತೆಗಳನ್ನ ಹೋಗಲಾಡಿಸಬೇಕಾಗಿದೆ. ಅಭಿವೃದ್ಧಿಶೀಲ ದೇಶಗಳು ಮತ್ತು ಪರಿಸರ ವಿಷಯದಲ್ಲಿ ದುರ್ಬಲವಾಗಿರುವ ದೇಶಗಳ ವಿಶ್ಲೇಷಣೆಗೆ ಅವಶ್ಯಕಗಳಿಗೆ ಈಡೇರಿಕೆಗೆ ಆದ್ಯತೆ ನೀಡಬೇಕು ಅಂತ ಹೇಳ್ತಾರೆ. ಇಲ್ಲಿ ಅವಶ್ಯಕತೆಗಳಿಗೆ ಮತ್ತು ಈಡೇರಿಕೆಗೆ ಕೂಡ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಮತ್ತು ಬಡತನ ನಿರ್ಮೂಲನೆ ಕೂಡ ಇಲ್ಲಿ ಬಹಳ ಮುಖ್ಯವಾಗಿ ಆಗಿರಬೇಕು ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿರತಕ್ಕಂಥ ಅಂಶ. ಇನ್ನು ಅದೇ ರೀತಿ ಮೂರನೇದು ಬರತಕ್ಕಂಥದ್ದು ನ್ಯಾಯಸಮ್ಮತ ವ್ಯಾಪಾರ ನೀತಿ ಅಂತ ಹೇಳ್ತಾರೆ. ಇಲ್ಲಿ ಪೋಷಕವಾಗಿರುವ ಮತ್ತು ಮುಕ್ತವಾದ ಅಂತಾರಾಷ್ಟ್ರೀಯ ಆರ್ಥಿಕ ವ್ಯವಸ್ಥೆಯನ್ನ ಅಭಿವೃದ್ಧಿಪಡಿಸಲು ಎಲ್ಲ ರಾಷ್ಟ್ರಗಳು ಕೂಡ ಸಹಕರಿಸಬೇಕೆಂದು ರಿಯೋ ಘೋಷಣೆ ಹೇಳ್ತದ ಅಂತ ಹೇಳ್ತಾರೆ. ಅಂದ್ರ ಪರಿಸರ ಸಂಬಂಧಿ ಉದ್ದೇಶಗಳು ಸಾಧನೆಗಾಗಿ ವ್ಯಾಪಾರ ನೀತಿ ಅನುಸಾರವಾಗಿ ನ್ಯಾಯಸಮ್ಮತವಲ್ಲದ ಅಥವಾ ಭೇದಕಾರವಾದ ಮಾರ್ಗಗಳನ್ನ ಅನುಸರಿಸಬಾರದು ಅಂತ ಹೇಳ್ತಾರೆ. ಅಂದ್ರಲ್ಲಿ ಪರಿಸರ ಇದು ಘೋಷಣೆಯನ್ನ ಏನ್ ಮಾಡತ್ತು ಅದು ಕೂಡ ಏನಾಗ್ತದ ನ್ಯಾಯಸಮ್ಮತವಾದ ವ್ಯಾಪಾರ ನೀತಿ ಇರಬೇಕು ಮತ್ತು ಮುಕ್ತ ವ್ಯಾಪಾರ ಆಗ್ಲಿ, ಆರ್ಥಿಕ ವ್ಯವಸ್ಥೆ ಅಭಿವೃದ್ಧಿ ಆಗ್ಲಿ ಮತ್ತು ಎಲ್ಲ ರಾಷ್ಟ್ರಗಳು ಕೂಡ ಸಹಕಾರದಿಂದ ಇರಬೇಕು ಅನ್ನೋದೇ ರಿಯೋ ಘೋಷಣೆ ಹೇಳ್ತದ ಅಂತ ಹೇಳ್ತಾರ. ಮತ್ತು ಪರಿಸರ ಸಂಬಂಧಿ ಉದ್ದೇಶಗಳು ಕೂಡ ಸಾಧನೆಗಾಗಿ ವ್ಯಾಪಾರ ನೀತಿ ಕೂಡ ಏನಾಗಬೇಕು ಅನುಸಾರವಾಗಿರ್ಬೇಕು ಮತ್ತು ನ್ಯಾಯಸಮ್ಮತವಲ್ಲದ ಅಥವಾ ಭೇದಕಾರಕ ಮಾರ್ಗಗಳನ್ನು ಇಲ್ಲಿ ಅನುಸರಿಸಬಾರದು ಅನ್ನೋದು ಕೂಡ ಇದರ ಪ್ರಮುಖ ಒಂದು ಅಂಶವಾಗೈತಿ ಅಂತ ಹೇಳ್ಬೋದು. ಇದು ಬರತಕ್ಕಂಥದ್ದು ಮೂರನೇದು. ಇನ್ನು ನಾಲ್ಕನೇದು ಬರತಕ್ಕಂಥದ್ದು ವೈಜ್ಞಾನಿಕ ವಿಧಾನ ಮತ್ತು ತಂತ್ರಜ್ಞಾನದ ಅಭಿವೃದ್ಧಿ ಅಂತ ಹೇಳ್ತಾರೆ. ಇಲ್ಲಿ ಉತ್ಪಾದನೆ ಮತ್ತು ಅನುಭವದಲ್ಲಿ ಯಾವ ರಾಷ್ಟ್ರ ಕೂಡ ಸುಸ್ಥಿರವಲ್ಲದ ರಚನೆಯನ್ನ ಅನುಸರಿಸಬಾರದು. ಸಾಧನೆ ದಿಶೆಯಲ್ಲಿ ಸುಧಾರಿಸಿದ ವೈಜ್ಞಾನಿಕ ವಿಧಾನಗಳನ್ನ ಹಾಗೂ ತಂತ್ರಜ್ಞಾನವನ್ನ ಅಭಿವೃದ್ಧಿಪಡಿಸಬೇಕು ಮತ್ತು ಇದು ರಾಷ್ಟ್ರಗಳ ನಡುವೆ ವಿನಿಮಯಗೊಳ್ಳಬೇಕು ಅಂತ ಹೇಳ್ತಾರೆ. ವೈಜ್ಞಾನಿಕ ವಿಧಾನ ಆಗ್ಲಿ ತಂತ್ರಜ್ಞಾನ ಅಭಿವೃದ್ಧಿ ಕೂಡ ಇಲ್ಲಿ ಹೆಚ್ಚಾಗಿ ಕಂಡು ಬರಬೇಕು ಅಂತ ಹೇಳ್ತಾರೆ ಮತ್ತು ರಾಷ್ಟ್ರಗಳ ನಡುವೆ ಇದು ವಿನಿಮಯಗೊಳ್ತಾ ಇರಬೇಕು ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿ ಇರತಕ್ಕಂಥದ್ದು. ಇದು ಬರ್ತಕ್ಕಂಥ ನಾಲ್ಕನೇ ಅಂಶ. ಇನ್ನು ಐದನೇದು ಮಹಿಳೆಯರ, ಯುವಜನರು ಮತ್ತು ಸ್ಥಳೀಯರ ಪಾತ್ರ. ಮಹಿಳೆಯರಾಗ್ಲಿ, ಯುವಜನರಾಗ್ಲಿ ಮತ್ತು ಸ್ಥಳೀಯರ ಪಾತ್ರ ಕೂಡ ಇಲ್ಲಿ ಬಹಳ ಮುಖ್ಯವಾಗಿರ್ತದ ಅಂತ ಹೇಳ್ತಾರೆ. ಯಾಕಂದ್ರೆ ಪರಿಸರ ನಿರ್ವಹಣೆಯಲ್ಲಿ ಮಹಿಳೆಯರಾಗ್ಲಿ, ಯುವಜನರಾಗ್ಲಿ, ಸ್ಥಳೀಯರಾಗ್ಲಿ ಜನರ ಪಾತ್ರ ಹೆಚ್ಚಿನದೇ ಎಂದು ಘೋಷಣೆಯು ಕೂಡ ಸಾರ್ತದ ಅಂತ ಹೇಳ್ತಾರೆ. ಅಂದ್ರ ಪರಿಸರವನ್ನ ಕಾಪಾಡುವಲ್ಲಿ ಮಹಿಳೆಯರಾಗ್ಲಿ, ಯುವಜನರಾಗ್ಲಿ, ಸ್ಥಳೀಯರಾಗ್ಲಿ ಕೂಡ ಬಹಳ ಮುಖ್ಯವಾದ ಪಾತ್ರವನ್ನ ನಿರ್ವಹಿಸ್ತಾರ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿರತಕ್ಕಂತ ಒಂದು ಮುಖ್ಯಾಂಶ. ಅದೇ ರೀತಿ ನಂತರ ತೆಗೆದುಕೊಂಡು ಆರನೇದು ಬರತಕ್ಕಂಥದ್ದೇನ್ರಿ ಮಾಹಿತಿಗೆ ಅವಕಾಶ. ಅಂದ್ರೆ ಪರಿಸರ ಅಪಾಯಕಾರಿ ತ್ಯಾಜ್ಯ ವಸ್ತುಗಳು ಮತ್ತು ಹಾನಿಕಾರಕ ಚಟುವಟಿಕೆಗಳ ಬಗ್ಗೆ ಸಾರ್ವಜನಿಕ ಪ್ರಾಧಿಕಾರಗಳಲ್ಲಿರುವ ಮಾಹಿತಿಯನ್ನು ಪಡೆಯಲು ರಾಷ್ಟ್ರ ಮಟ್ಟದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಅವಕಾಶವಿರ್ತದ ಅಂತ ಹೇಳ್ತಾರೆ. ಅಂದ್ರೆ ಮಾಹಿತಿ ಬಗ್ಗೆ ಪರಿಸರ
ಅಲ್ಲಿ ಬರ್ತಕ್ಕಂಥ ಅಪಾಯಕಾರಿ ತ್ಯಾಜ್ಯ ವಸ್ತುಗಳ ಬಗ್ಗೆ ಆಗ್ಲಿ, ಹಾನಿಕಾರಕ ಚಟುವಟಿಕೆಗಳ ಬಗ್ಗೆ ಆಗ್ಲಿ, ಇಲ್ಲಿ ಸಾರ್ವಜನಿಕ ಪ್ರಾಧಿಕಾರಗಳ ಮೂಲಕ ಕೂಡ ಏನ್ ಮಾಡ್ಬೋದು, ರಾಷ್ಟ್ರದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಅವಕಾಶವಿರುತ್ತದೆ. ಇದಕ್ಕೆ ಮಾಹಿತಿ ಪಡ್ಯಾಕ ಪ್ರಮುಖವಾದ ಅವಕಾಶ ಇರ್ತದ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿ ಇರತಕ್ಕಂತ ಅಂಶ. ಇನ್ನು ಕೊನೆಯದಾಗಿ ಬರ್ತಕ್ಕಂಥದ್ದು ಪರಿಸರ ಸ್ನೇಹಿ ತಂತ್ರಜ್ಞಾನ ಅಂತ ಹೇಳ್ತಾರೆ. ಇಲ್ಲಿ ಮರುಭೂಮಿಗಳು ವ್ಯಾಪಿಸಿರುವುದನ್ನ ತಡೆಯಬೇಕು, ಅರಣ್ಯಗಳನ್ನ ಸಂರಕ್ಷಿಸಬೇಕು ಮತ್ತು ವಿವೇಚನಾ ಹಿತವಾಗಿ ಉಪಯೋಗಿಸಿಕೊಳ್ಳಬೇಕು. ಭೂ ಸಂಪನ್ಮೂಲಗಳ ಬಳಕೆಯಲ್ಲಿ ಸಂಯೋಜಿತ ಮಾರ್ಗವನ್ನ ಅಳವಡಿಸಿಕೊಳ್ಳಬೇಕು ಮತ್ತು ಪರಿಸರ ಸ್ನೇಹಿ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಬೇಕು ಅಂತ ಹೇಳ್ತಾರೆ. ಅಂದ್ರೆ ಪರಿಸರ ಸ್ನೇಹಿ ತಂತ್ರಜ್ಞಾನ, ಈ ಮರುಭೂಮಿನ ಹೋಗಲಾಡಿಸಬೇಕು, ಆಮೇಲೆ ಅರಣ್ಯಗಳನ್ನ ಸಂರಕ್ಷಣೆ ಮಾಡಬೇಕು ಮತ್ತು ವಿವೇಚನಾ ರೀತಿ ಹಿತವಾಗಿ ಬಳಸ್ಕೊಳ್ಬೇಕು. ಇರ್ತಕ್ಕಂಥ ಒಂದು ಅರಣ್ಯ ಸಂಪತ್ತನ್ನ ಮಿತವಾಗಿ ಬಳಸಿಕೊಂಡು ಅದು ಒಳ್ಳೆಯ ರೀತಿಯಾಗಿ ಒಂದು ಮಾರ್ಗದಲ್ಲಿ ಬಳಸಿಕೊಳ್ಬೇಕು ಅನ್ನೋದು ಕೂಡ ಇರ್ತದೆ. ಮತ್ತು ಪರಿಸರ ಸ್ನೇಹಿ ತಂತ್ರಜ್ಞಾನವನ್ನು ಕೂಡ ಇಲ್ಲಿ ಅಭಿವೃದ್ಧಿಪಡಿಸಬೇಕನ್ನೋದು ಇದರ ಪ್ರಮುಖ ಮುಖ್ಯಾಂಶಗಳಾಗ್ಯಾವ ಅಂತ ಹೇಳ್ಬೋದು. ಇದು ಬರತಕ್ಕಂಥದ್ದು ಏನು, 5 ಅಂಕಕ್ಕೆ ಬರತಕ್ಕಂಥ ಬಹುಮುಖ್ಯವಾದ ಅಂಶ. ಯಾವ್ದ್ರಿ? ರಿಯೋ ಘೋಷಣೆ ಜೂನ್ 1992. ಈ ರೀತಿಯಾಗಿ ನಾ ಕೊಟ್ಟಂತ ಮಾಹಿತಿ ನಿಮಗೆ ಉಪಯುಕ್ತ ಆಗ್ತದ ಅಂತ ಹೇಳ್ತಾ ನನ್ನ ಮಾಹಿತಿಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ, ಅಥವಾ ನನ್ನ ವಿಷಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.